PBL ಅನ್ನ ಯಶಸ್ವಿಯಾಗಿ ಹೇಗೆ ಅನುಷ್ಠಾನ ಮಾಡೋದು ಅನ್ನೋದರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಯಶಸ್ವಿ ಅನುಷ್ಠಾನಕ್ಕೆ ಕೆಲವೊಂದು ಸಜೆಷನ್ಸ್ ಇದೆ, ಅದನ್ನ ನೋಡೋಣ. ಮೊದಲಿಗೆ ಕೊಟ್ಟಿರುವಂತಹ PBL ಅಥವಾ ಆಯ್ಕೆ ಮಾಡುತ್ತಿರುವಂತಹ PBL ಯಾವ ಕಾನ್ಸೆಪ್ಟಿಗೆ ಸೇರಿದೆ ಮತ್ತೆ ಯಾವ ಲರ್ನಿಂಗ್ ಔಟ್ಕಮ್ಗೆ ಮ್ಯಾಪ್ ಆಗಿದೆ ಅಂತ ನೋಡಿಕೊಂಡು ಅದರಲ್ಲಿ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್, ಆಕ್ಟಿವಿಟೀಸ್ ಇವೆಲ್ಲವನ್ನು ಕೂಡ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಓದಿ ಅರ್ಥ ಮಾಡ್ಕೊಳ್ಬೇಕು. ನಂತರ ಆ ಒಂದು ಚಟುವಟಿಕೆ ಮತ್ತೆ ಕಾನ್ಸೆಪ್ಟಿಗೆ ತಕ್ಕಂತೆ ವಿದ್ಯಾರ್ಥಿಗಳನ್ನ ಗುಂಪುಗಳಾಗಿ ವಿಂಗಡಣೆ ಮಾಡಬೇಕು. ಗುಂಪುಗಳ ವಿಂಗಡಣೆ ನಂತರ ಪ್ರತಿಯೊಂದು PBL ಅನ್ನು ಇಂಪ್ಲಿಮೆಂಟ್ ಮಾಡಕ್ಕೆ 7 ದಿನಗಳು ತಗೋಬಹುದು. ಮತ್ತೆ ಮುಖ್ಯವಾಗಿ ಒಂದು PBL ಮುಗಿದ ನಂತರ PBL ನಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಗುಂಪುಗಳು ತಾವು ಮಾಡಿದ PBL ಮತ್ತೆ ಚಟುವಟಿಕೆಗಳು ಮತ್ತೆ ತಾವು ಕಂಡುಕೊಂಡಂತಹ ಉತ್ತರಗಳನ್ನ ತರಗತಿಯಲ್ಲಿ ಎಲ್ಲರ ಮುಂದೆ ಒಂದು ಪ್ರೆಸೆಂಟೇಷನ್ ಮಾಡಬೇಕು. ಈ ಒಂದು ಪ್ರೆಸೆಂಟೇಷನ್ ಮೇಲೆ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಕೆಲವೊಂದಷ್ಟು ಸ್ಕಿಲ್ಸ್ ಅಲ್ಲಿ ಅಸೆಸ್ ಮಾಡಬೇಕಾಗತ್ತೆ. ಅಸೆಸ್ಮೆಂಟ್ ಮಾಡಕ್ಕೆ ನಾವು 4 C's ಆಧಾರಿತವಾಗಿ ಒಂದು ರೂಬ್ರಿಕ್ ಶೀಟ್ ಅನ್ನ ನೀಡಿದ್ದೀವಿ. ಸೈನ್ಸ್ ಮತ್ತೆ ಮ್ಯಾಥ್ಸ್ಗೆ ಒಂದು ಸೆಟ್ ಆಫ್ ರೂಬ್ರಿಕ್ಸ್ ಇರುತ್ತೆ, ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಒಂದು ಸೆಟ್ ಆಫ್ ರೂಬ್ರಿಕ್ಸ್ ಇರುತ್ತೆ. ಈ ರೂಬ್ರಿಕ್ಸ್ ಗಳ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಹಾಗೆ ಕೊನೆಯದಾಗಿ ಅವಕಾಶವಿದ್ದಲ್ಲಿ ನಿಮ್ಮ ಶಾಲೆಗಳಲ್ಲಿ PBL ನಲ್ಲಿರುವಂತಹ ಚಟುವಟಿಕೆಗಳು ಅಥವಾ ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡಕ್ಕೆ ಒಂದು ಡಿಸ್ಕಷನ್ ಪ್ಲಾಟ್ಫಾರ್ಮ್ ಅನ್ನ ನೀವು ಆಯೋಜನೆ ಮಾಡಬಹುದು. ಇದರಲ್ಲಿ ಯಾರ್ಯಾರು PBL ಅನ್ನು ಅನುಷ್ಠಾನ ಮಾಡ್ತಿದ್ದಾರೋ ಎಲ್ಲ ಮಕ್ಕಳನ್ನು ಮತ್ತು ಶಿಕ್ಷಕರನ್ನು ಕೂಡ ಒಳಗೊಂಡು ಒಂದು ಡಿಸ್ಕಷನ್ ಅನ್ನ ನಡೆಸಬಹುದು. PBL ನ ಅನುಷ್ಠಾನ ಮಾಡಕ್ಕೆ 3 ಹಂತಗಳಿವೆ. ಆ 3 ಹಂತಗಳು ಯಾವುದು ಅಂತ ನೋಡೋಣ. ಇಲ್ಲಿ ನಾವು ಅದನ್ನ ಪ್ರೀ ಸ್ಟೇಜ್, ಮಿಡಲ್ ಸ್ಟೇಜ್ ಮತ್ತೆ ಎಂಡ್ ಸ್ಟೇಜ್ ಅಂತ ಕರಿಬಹುದು. ಪ್ರೀ ಸ್ಟೇಜ್ ಅಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು PBL ಅಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. PBL ನಲ್ಲಿ ಇರುವಂತಹ ಚಟುವಟಿಕೆಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಅದಕ್ಕೆ ಬೇಕಿರುವಂತಹ ಸಾಮಗ್ರಿಗಳೇನು, ಇದೆಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರೂ ಸೇರಿ ಪ್ಲಾನ್ ಮಾಡಬಹುದು. ಮತ್ತೆ ಪ್ಲಾನ್ ಮಾಡಾದ್ಮೇಲೆ ನಾವು ಒಂದು ಚಟುವಟಿಕೆ ಅಥವಾ PBL ಅನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ಇಡೀ ತರಗತಿ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಒಂದು ಹಂತ ಮುಗೀತು. ಈಗ ಮಿಡಲ್ ಸ್ಟೇಜ್ ಅಥವಾ 2ನೇ ಹಂತದ ಬಗ್ಗೆ ನೋಡೋಣ. ಈ ಹಂತದಲ್ಲಿ PBL ಶುರುವಾಗಿದೆ ಅಥವಾ ಇಂಪ್ಲಿಮೆಂಟೇಷನ್ ಶುರುವಾಗಿದೆ, ಮತ್ತೆ ಎಲ್ಲ ಗುಂಪುಗಳು ಕೂಡ ಅಲ್ಲಿರುವಂತಹ ಚಟುವಟಿಕೆಗಳನ್ನು ಮಾಡಕ್ಕೆ ಪ್ರಾರಂಭಿಸಿದ್ದಾರೆ. ಈ ಸ್ಟೇಜ್ನಲ್ಲಿ ಎಲ್ಲ ಗುಂಪುಗಳು ಅವರು PBL ಎಷ್ಟು ಮುಗಿಸಿದ್ದಾರೆ, ಯಾವ್ಯಾವ ಹಂತದಲ್ಲಿದ್ದಾರೆ ಅಂತ ಅಪ್ಡೇಟ್ ಕೊಡಬೇಕಾಗತ್ತೆ. ಮತ್ತೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಥವಾ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಅದನ್ನ ಶಿಕ್ಷಕರೊಂದಿಗೆ ಅವರು ಡಿಸ್ಕಸ್ ಮಾಡಬೇಕಾಗತ್ತೆ ಮತ್ತು ಶಿಕ್ಷಕರು ಆ ಒಂದು ಪ್ರಶ್ನೆಗಳಿಗೆ ಮತ್ತು ಪ್ರಾಬ್ಲಮ್ಗಳಿಗೆ ಪರಿಹಾರವನ್ನು ನೀಡಬೇಕಾಗತ್ತೆ. ಇದರ ಜೊತೆಗೆ ಶಿಕ್ಷಕರು PBL ನಲ್ಲಿ ಇರುವಂತಹ ಸ್ವಾವಲೋಕನ ಪ್ರಶ್ನೆಗಳನ್ನ ಮತ್ತೆ ಬೇರೆ ಪ್ರಶ್ನೆಗಳನ್ನ ಕೇಳಿ ವಿದ್ಯಾರ್ಥಿಗಳು ಎಷ್ಟು ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಅಸೆಸ್ ಮಾಡಬಹುದು. ಮತ್ತೆ ಗುಂಪುಗಳಲ್ಲಿ ಚಟುವಟಿಕೆ ನಡೀತಾ ಅವರನ್ನ ಸ್ಕಿಲ್ಸ್ ಮೇಲೆ ಅಸೆಸ್ ಮಾಡಬಹುದು. ಮತ್ತೆ ಏನಾದ್ರೂ ಫೀಡ್ಬ್ಯಾಕ್ ಅಥವಾ ಸಪೋರ್ಟ್ ಬೇಕಿದ್ದಲ್ಲಿ ಶಿಕ್ಷಕರು ಅದನ್ನ ನೀಡಬಹುದು. ಇಲ್ಲಿಗೆ ಮಿಡಲ್ ಸ್ಟೇಜ್ ಮುಗಿಯುತ್ತೆ. ಮಿಡಲ್ ಸ್ಟೇಜ್ ಕೊನೆಯಲ್ಲಿ ಎಲ್ಲ ಗುಂಪುಗಳು ಅವರು ತಮ್ಮ PBL ಅನ್ನ ಯಾವಾಗ ಮುಗಿಸ್ತಾರೆ ಮತ್ತೆ ತರಗತಿ ಮುಂದೆ ಅವರು ಯಾವಾಗ ಪ್ರೆಸೆಂಟೇಷನ್ ಅನ್ನ ನೀಡುತ್ತಾರೆ ಅನ್ನೋದನ್ನ ಈಗ ಕೊನೆಯದಾಗಿ ನಾವು ಎಂಡ್ ಸ್ಟೇಜ್ ಅಥವಾ ಕೊನೆಯ ಹಂತಕ್ಕೆ ಹೋಗೋಣ. ಈ ಹಂತದಲ್ಲಿ ಎಲ್ಲ ಗುಂಪುಗಳು ಕೂಡ ತಾವು ಮಾಡಿರುವಂತಹ PBL ಬಗ್ಗೆ ಪ್ರೆಸೆಂಟೇಷನ್ ಕೊಡ್ತಾರೆ. ಮತ್ತೆ ಗುಂಪಿನಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆ ಒಂದು ಪ್ರೆಸೆಂಟೇಷನ್ ಅಲ್ಲಿ ಭಾಗವಹಿಸಬೇಕು. ಎಲ್ಲ ಪ್ರೆಸೆಂಟೇಷನ್ಸ್ ಆದ್ಮೇಲೆ ಶಿಕ್ಷಕರು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅನ್ನ ಕೊಡಬಹುದು. ಮತ್ತೆ ಅಸೆಸ್ಮೆಂಟ್ ಏನಿದೆ ರೂಬ್ರಿಕ್ಸ್ ಅನ್ನ ಬಳಸ್ಕೊಂಡು ಅದನ್ನು ಕೂಡ ಮಾಡಬಹುದು. ಇಲ್ಲಿ ಒಂದು ಮುಖ್ಯ ವಿಷಯ ಏನು ಅಂದರೆ, ಇವಾಗ ಒಂದು PBL ನಲ್ಲಿ ಒಂದು ಗುಂಪಿನಲ್ಲಿ ಒಬ್ಬರು ಲೀಡರ್ ಆಗಿದ್ರೆ ಬೇರೆ PBL ಅನುಷ್ಠಾನ ಮಾಡಬೇಕಿದ್ರೆ ಅದೇ ಗುಂಪುಗಳನ್ನ ನಾವು ಆಯ್ಕೆ ಮಾಡಿದ್ರೆ ಇನ್ನೊಬ್ಬರಿಗೆ ಲೀಡರ್ ಆಗುವ ಒಂದು ಅವಕಾಶವನ್ನ ಕೊಡಬೇಕು. ಮತ್ತೆ ಪ್ರತಿ ಗುಂಪಿನಲ್ಲೂ ಒಬ್ಬೊಬ್ರು ಸದಸ್ಯರಿಗೂ ಕೂಡ ಗುಂಪನ್ನ ಅಥವಾ ಗುಂಪಿನ ಲೀಡರ್ ಆಗಕ್ಕೆ ಮತ್ತೆ PBL ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಕ್ಕೆ ಮತ್ತೆ ಆ ಒಂದು ಮಾಡಿರುವಂತಹ PBL ನ ಪ್ರೆಸೆಂಟ್ ಮಾಡಕ್ಕೆ ಅವಕಾಶವನ್ನ ರೊಟೇಷನ್ ಬೇಸಿಸ್ ಅಲ್ಲಿ ಕೊಡಬಹುದು.